ಯಾರನ್ನು ಫೂಲ್ ಮಾಡೋಕ್ಕೆ ನೋಡ್ತಾ ಇದ್ರೆ ಸಿದ್ದರಾಮಯ್ಯ? ಯಾರನ್ನು ಫೂಲ್ ಮಾಡಲಿಕ್ಕೆ ನೋಡ್ತಾ ಇದ್ರು? 16 ಸಾರಿ ಬಡ್ಜೆಟ್ ಅಂದರೆ ಓದಿರೋದು ಅಷ್ಟೇ. 16 ಸಾರಿ ಬಡ್ಜೆಟ್ ಓದಿದ್ದೀರ, ಮಂಡನೆ ಮಾಡಿದ್ದೀರ ಅಷ್ಟೇ. ಹೊಸತನ ಏನಿದೆ ಅದರಲ್ಲಿ? ನೀವು ಈ ದೇಶದಲ್ಲಿ ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ ಹೊಸತನಗಳನ್ನು. ಮನಮೋಹನ್ ಸಿಂಗ್ರವ್ರ ಕೈಗೆ ಹಣಕಾಸು ಬಂದ ಮೇಲೆ ಅವ್ರು ಪ್ರಧಾನಿ ಅದು ಹೇಳ್ತಾರೆ ಹೊಸತನ. ಸುಧಾರಣೆಗಾಗಿ ಬದಲಾವಣೆಗಳು. ಏನು ಬದಲಾವಣೆ ಆಯ್ತು ಇದರಲ್ಲಿ? ಯಾವ ಬದಲಾವಣೆಗಳು ಇಲ್ಲದೇನೆ ಸುಮ್ಮನೆ ಓದ್ತಾ ಹೋಗುವಂಥದ್ದು, ಕೇಳ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಇದೊಂದು ರೀತಿಯಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಹಿಂದಿಂದೆ ಮತ್ತೆ ಹೇಳ್ತಾ ಹೋಗಿದ್ದೀರಾ. ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಇದರೊಳಗೆ ಸೇರಿಸ್ಬಿಟ್ಟಿದ್ದಾರೆ. ರೈಲ್ವೆ ಅದು ಇದೆಲ್ಲ ಸೇರಿಬಿಟ್ಟಿದೆ ಇದರೊಳಗೆ. ನೋ ನೋ, ಯು ಕಾಂಟ್ ಫೂಲ್ ದ ಪೀಪಲ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ. ಮತ್ತು ನೋಡಿ, ನೀವು 16 ಬಜೆಟ್ ಓದೋದಕ್ಕೆ ನಿಮ್ಮನ್ನು ಇಷ್ಟೊಂದು ಬೆಳೆಸ್ತವ್ರು ಯಾರು? HD ದೇವೇಗೌಡರು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. HD ದೇವೇಗೌಡರು ಆಗಿನ ಕಾಲಕ್ಕೆ ಅವರೇ ಫೈನಾನ್ಸ್ ಇಟ್ಕೊಂಡು ಮಂಡನೆ ಮಾಡ್ಬೋದಾಗಿ ನಿಮ್ಗೆ ಅವಕಾಶ ಕೊಟ್ಟರು. ಅವರು ಎಲ್ಲಾದರೂ ಒಂದು ಥ್ಯಾಂಕ್ಸ್ ಅವ್ರಿಗೆ, ಎಲ್ಲಾದರೂ ಒಂದು ಥ್ಯಾಂಕ್ಸ್. ಎಲ್ಲರೂ ಮಧ್ಯ ಮಾತಾಡ್ತಾ ಹೌದು ನಾನು 16 ಸಾರಿ ಬಡ್ಜೆಟ್ನ ಮಂಡನೆ ಮಾಡಬೇಕಾದ್ರೆ ನನಗೆ ಪ್ರಥಮವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕೊಟ್ಟು ನನಗೆ ಇಷ್ಟೆತ್ರ ಬೆಳೆಸಿದಂಥ ದೇವೇಗೌಡರಿಗೆ ಒಂದು ನಮಸ್ಕಾರ ಅಂತ ಎಲ್ಲಾದರೂ ಹೇಳಿದ್ದೀರಿ. ನಾವು ನೋಡ್ರಿ ದೇವರಾಜ ಅರಸನ್ನ ಪ್ರತಿ ಕ್ಷಣನೂ ನೆನೆಸ್ತಾ ಇರ್ತೀವಿ, ಪ್ರತಿ ಕ್ಷಣನೂ ನೆನೆಸ್ತಾ ಇರ್ತೀವಿ. ಹಾಗಾಗಿ ಕೃತಜ್ಞತೆಯೇ ಇಲ್ಲದ ಒಬ್ಬ ನಾಯಕ ಅಟ್ಲೀಸ್ಟ್. ಬಿಕಾಸ್ ನಾನು ಭಾಳ ದೇಶಗಳ ಬಡ್ಜೆಟ್ ಓದುವಂಥ ಸಂದರ್ಭದಲ್ಲಿ ಇದೆಲ್ಲ ನೋಡ್ತಾ ಇರ್ತೀವಿ ನಮ್ಮ ಗೂಗಲಲ್ಲೆಲ್ಲ. ಎನಿ ಡೆಮೋಕ್ರೆಟಿಕ್ ಐಡಿಯಾಲಜಿ ಕಂಟ್ರೀಸ್ ಅವನು ಬಜೆಟ್ ಓದೋಕ್ಕೆ ಮುನ್ನೆ ಸ್ಟಾರ್ಟಿಂಗ್ ಹೇಳ್ತಾನೆ, ನಾನು ಈ ಬಜೆಟನ್ನು ಇಷ್ಟು ಹಣ ಈ ಖಜಾನೆಗೆ ತುಂಬಿದಂಥ ನನ್ನ ದೇಶದ ಜನರನ್ನು ನಾನು ಗೌರವಿಸುತ್ತೇನೆ, ಕೃತಜ್ಞತೆ ಹೇಳ್ತೀನಿ ಅಂತ. ಎಲ್ಲಾದರೂ ಹೇಳಿದ್ರ ನೀವು? ಇಷ್ಟೊಂದು ಬಡ್ಜೆಟ್ ಕೊಟ್ಟಿದ್ದಾರಲ್ಲ, 4,000 ಚಿಲ್ಲರೆ ಕೊಟ್ಟಿಗಂತಿಲ್ಲ. ಇದು 7 ಕೋಟಿ ಜನರ ಬೆವರಿನ ಶ್ರಮದ ದುಡಿಮೆಯ ಹಣ, ಅವ್ರು ತುಂಬಿರುವಂಥ ಖಜಾನೆ. ಎಸ್, ಇಷ್ಟೆಲ್ಲ ಕೊಡ್ತಾ ಇದ್ದೀರಪ್ಪ, ನಿಮ್ಗೊಂದು ಥ್ಯಾಂಕ್ಸ್. ಮತ್ತು ಅದ್ರ ಜೊತೆಗೆ ನಿಮ್ಗೇನಾದರೂ ಕೂಡ ಬೇರೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಕೊಡ್ತೀನಿ. ನಿಮ್ಮ ಮಕ್ಕಳ ಎಜುಕೇಷನ್ ಇರ್ಬೋದು ಅಥವಾ ನಿಮಗೆ ಆರೋಗ್ಯದ ವಿಚಾರ ಇರ್ಬೋದು, ನಾನು ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಟ್ಯಾಕ್ಸ್ ಪೇಯರ್ಸ್ಗೆ ಕೊಡ್ತೀನಿ. ಎಲ್ಲರೂ ಹೇಳಿದ್ದೀರ ನೀವು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಎಂಥೂಸ್ ಮಾಡಿದ್ದೀರ ಅವ್ರನ್ನ ಟ್ಯಾಕ್ಸ್ ತುಂಬೋದು. ಅವ್ರನ್ನ ಬರೀ ಸಂಶಯದ ದೃಷ್ಟಿಯಿಂದಲೇ ನೋಡ್ತಾ ಇರ್ತೀರ ಟ್ಯಾಕ್ಸ್ ತುಂಬೋರನ್ನ.